ಎಲ್ಲವೂ ಕೂಡ ಮಣ್ಣು ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ನಷ್ಟ ಆಗಿದೆ. ಈ ಕುಟುಂಬಗಳು ಈಗ ಕಂಗಾಲಾಗಿ ಹೋಗಿದೆ. ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಸಂತ್ರಸ್ತ ಕುಟುಂಬಗಳು ಮಾಡ್ತಾ ಇದೆ. ಯಾರು ಇಲ್ಲದಂತಹ ಸಂದರ್ಭದಲ್ಲಿ JCBಯನ್ನ ತಂದು ಈ ಮನೆಗಳನ್ನ ನೆಲಸಮಗೊಳಿಸಲಾಗಿದೆ ಅನ್ನೋದು ಆರೋಪ. ಹಳೆ ದ್ವೇಷಕ್ಕೆ ನಡೆದಿರುವಂತಹ ಜಮೀನಿಗೆ ದಾರಿ ಬಿಟ್ಟು ಕೊಡುವಂತಹ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆಯ ಕಾರಣದಿಂದಾಗಿ ಈ ಒಂದು ಕೃತ್ಯವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಬೆಟ್ಟಸೋಗೆ ಗ್ರಾಮದಲ್ಲಿ, ಅರಕಲಗೂಡಿನ ಬೆಟ್ಟಸೋಗೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಲ್ಲೇಗೌಡ, ಕಾಳೇಗೌಡ ಹಾಗೂ ಸುಬ್ಬೇಗೌಡ ಇವರಿಗೆ ಸೇರಿರುವಂತಹ ಮನೆಗಳು. ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ JCB ತಂದು ಪಕ್ಕದ ಮನೆಯವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಸಂತ್ರಸ್ತ ಕುಟುಂಬಸ್ಥರು ಆರೋಪಿಸಿದ್ದಾರೆ. 2 ವರ್ಷದಿಂದ ಅಲ್ದಿನ ಸರ್ ನಮ್ಮ ಮನೆ ಇಲ್ಲಿ ಭತ್ತ ನೋಡಿ ಸರ್ ಒಂದು ಮೂಟೆ ಬಿಟ್ಟಿಲ್ಲ. ಎಲ್ಲಾನು ಹುಟ್ಟು ತಿಂದಾಕ ಬಂದು ಸೇರ್ಕೊಳ್ತವೆ. ಈಗ ಇಲ್ಲಿ ಹೆಗಣ ಎಲ್ಲ ಕಡೆ ಇದ್ದೇವಪ್ಪ. ಕೊಡಲ್ಲ ಅನ್ನಿಲ್ಲ ಅವರು, ಕೊಡಲ್ಲ ಅನ್ನಿಲ್ಲ ಅವರು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಕೊಡ್ಬೇಕಲ್ವೇನ್ರಿ? ಮತ್ತೆ ಯಾಕಪ್ಪ ಮಳೆ ಎಲ್ಲ ಮತ್ತೆ ಅದನ್ನೇ ಮಾತಾಡ್ತೆ. ಒಂದೇ ದಿನಕ್ಕೆ ಬೆಳ್ಕೊಂಡಿತ್ತ ಮಳೆ ನಿನಗದು. ಮತ್ತೆ ಎಷ್ಟು ದಿನ ಅಂತ ಹಂಗೆ ಪೆಂಡಿಂಗ್ ಕೈ ಫಸ್ಟ್ ಮನೆಯೆಲ್ಲ ದಿಕ್ಕಾಪಾಲ್ ಮಾಡಿ ನಮ್ಮ ಹಂಚುಗಳ ಎಲ್ಲ ಊದಿಸಿ ಎಲ್ಲ ಪುಡಿ ಮಾಡಿ ಹಾಕ್ತವನೆ. ಮನೆ ಇಲ್ದಂಗೆ ಮಾಡಿ ನಮಗೆ ಹೋದಾಗ ನಮ್ಮ ಮಕ್ಳು ಮರಿ ನಾವು ಮಳೆಯಲ್ಲಿ ಹಣ್ಣಿಲ್ಲ ಎಲ್ಲವ ಈಜ ಕಡೆಗೆ ಪಾತ್ರೆ ಜಿತ್ರಲ್ಲಿ ತೆಗ್ದಾಕ್ತು ಹಿಂಗ್ ಮಾಡಿ ಹಾಕಾನೆ. ದಿಕ್ಕಾಪಾಲ್ ಮಾಡಿ ನಾವೆಲ್ಲಿ ಹೋಗಿರೋದು ಹಿಂಗ್ ಮಾಡಿ ಹಾಕನಲ್ಲ. ಯಾರು ಮನೆ ಇದ್ದಾಗ ಹಿಂಗ್ ಮಾಡಿ ಹಾಕಾನೆ. ಒಲೆ ಪಲ್ಲೆ ಹಂಚು ಪಂಚು ಯಾವ್ದು ಇರಲಿಲ್ಲ ನಮಗೆ. ಈ ಕೆಲಸ ಮಾಡೋಣ, ಈ ಕೆಲಸ ಮಾಡೋಣಲ್ಲ. ಹಿಂಗೆ ಯಾರು ಮನೆಯೆಲ್ಲ ದಿಕ್ಕಾಪಾಲ್ ಮಾಡಿ ನಮ್ಮ ಹಂಚುಗಳ ಎಲ್ಲ ಊದಿಸಿ ಮನೆಯೆಲ್ಲ ದಿಕ್ಕಾಪಾಲ್ ಮಾಡಿ ನಮ್ಮ ಹಂಚುಗಳ ಎಲ್ಲ ಊದಿಸಿ ಎಲ್ಲ ಪುಡಿ ಮಾಡಿ ಹಾಕ್ತವನೆ. ಮನೆ ಇಲ್ದಂಗೆ ಮಾಡಿ ನಮಗೆ ಹೋದಾಗ ನಮ್ಮ ಮಕ್ಳು ಮರಿ ನಾವು ಮಳೆಯಲ್ಲಿ ಹಣ್ಣಿಲ್ಲ ಎಲ್ಲವ ಈಜ ಕಡೆಗೆ ಪಾತ್ರೆ ಜಿತ್ರಲ್ಲಿ ತೆಗ್ದಾಕ್ತು ಹಿಂಗ್ ಮಾಡಿ. ದೊಡ್ಡವರ ಗುದ್ದಾಟದಿಂದಾಗಿ 6 ತಿಂಗಳಾದರೂ ಕೂಡ ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಆಗದೆ ಬಾಕಿ ಉಳಿದಿದೆ. ಜನವರಿ 3ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು ಆಗಿತ್ತು. ಬಳ್ಳಾರಿಯಲ್ಲಿ ವರ್ಷದ ಮೊದಲ ದಿನವೇ ನಡೆದಂತಹ ಬ್ಯಾನರ್ ಗಲಾಟೆಯಿಂದಾಗಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ತೆರವು ವಿಚಾರದಲ್ಲಿ ಗಲಾಟೆಯಾಗಿತ್ತು. ಪರಿಣಾಮ ಇನ್ನೂ ಕೂಡ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣಗೊಂಡಿಲ್ಲ. ರಾಜಕೀಯ ಬಿಡಿ ಅಂತ ವಾಲ್ಮೀಕಿ ಸಮುದಾಯದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪುತ್ಥಳಿಯ ಮೇಲೆ ಮುಚ್ಚಿರುವ ಬಟ್ಟೆ ತೆರವಿಗೆ ವಾಲ್ಮೀಕಿ ಸಮುದಾಯ ಆಗ್ರಹಿಸಿದೆ. ಪುತ್ಥಳಿ ಅನಾವರಣ ನಡೆಸದೇ ಇರೋದಕ್ಕೆ ಸಮುದಾಯ ಈಗ ಅಸಮಾಧಾನಗೊಂಡಿದೆ. ಜನವರಿ 1ನೇ ತಾರೀಕಿನಂದು ನಡೀಬೇಕಾಗಿದ್ದಂತಹ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆದರೆ ಬಹಳ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿತ್ತು. ಜನವರಿ 3ರಂದು ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆಗಾಗಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಬಳ್ಳಾರಿಯಲ್ಲಿ ವರ್ಷದ ಮೊದಲ ದಿನ ಅಂದರೆ ಜನವರಿ 1ನೇ ತಾರೀಕು ಬ್ಯಾನರ್ ಗಲಾಟೆ ಆದ ನಂತರ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಗಲಾಟೆಯ ಪರಿಣಾಮವಾಗಿ ಬಳ್ಳಾರಿಯಲ್ಲಿ ಅನಾವರಣ ಆಗಬೇಕಾಗಿದ್ದಂತಹ ವಾಲ್ಮೀಕಿ ಪುತ್ಥಳಿ ಇನ್ನೂ ಕೂಡ ಅನಾವರಣ ಆಗಿಲ್ಲ. ಎಲ್ಲ ಸಮಸ್ತ ವಾಲ್ಮೀಕಿ ಮುಖಂಡರೆಲ್ಲ ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರಿಗೆ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಜುಲೈ ತಿಂಗಳ ಒಳಗೆ ನೀವು ಕಾರ್ಯಕ್ರಮವನ್ನು ನೆರವೇರಿಸಿಲ್ಲ ಅಂತಾಗಿನ ನಾವೇ ಸಾಮಾನ್ಯವಾಗಿ ಎಲ್ಲ ಜನಾಂಗದವರು ಅಂದರೆ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಸಮಸ್ತ ವಾಲ್ಮೀಕಿ ನಾಯಕರು ಸೇರಿಕೊಂಡು ಆ ಬಟ್ಟೆಗಳೆಲ್ಲ ತೆರವು ಮಾಡಿ ನಾವೇ ಪೂಜಾಲ್ಪನೆ ಮಾಡಿ ಸ್ವಾಮಿಗೆ ಅಭಿಷೇಕ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅವ್ರಿಗೆ 1 ತಿಂಗಳು ಗಡುವು ಕೊಡ್ತಾ ಇದ್ವಿ ಅಷ್ಟೇ. ಸುಮ್ಮನೆ ನಮ್ಮ ಜನಾಂಗಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮ ಜನಾಂಗದ ಮಹರ್ಷಿ ವಾಲ್ಮೀಕಿ ಗಾಳಿ ಬಿಸಿಲು ಮಳೆಗೆ ಬಿಟ್ಟು ತಲೆ ಮೇಲೆ ಯಾವುದೋ ಒಂದು ಸಿಲ್ಕ್ ಪರದೆಯನ್ನು ಹಾಕಿ ನಿರ್ಲಕ್ಷ್ಯತನ ಮಾಡಿದ್ದಾರೆ. ಇದಕ್ಕೆ ಜಿಲ್ಲಾ ಆಡಳಿತದೇ ಹೊಣೆಗಾರರು ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಸಮಸ್ತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.